ಜಟಕ ಬಂಡಿ. ಏನ್ ತಲೆ ಹಿಂಗೆಲ್ಲ ಅಷ್ಟೇ ಹಾಕು ಹೊಡೆಯೋದು ಏನೂ ಆಗಲ್ಲ. ತಿನ್ನಕ್ಕೆ ಆಗ್ತಾನೆ ಏಕೆ ಆಗ್ತಾ ಇಲ್ಲ? ಹಿಡ್ಕೊಂಡು ಹೊಡೀರಿ ಹಿಡ್ಕೊಂಡು ಹೊಡೀರಿ ಬೇಕಾರೆ ನನ್ನ ಕೈ ತಿನ್ನಕ್ಕೆ ಆಗ್ತಾ ಇಲ್ಲ. ಏಕೆ ಆಗಲ್ಲ? ನನ್ಗೇನ್ ಗೊತ್ತು? ಮನುಷ್ಯನಲ್ವಾ? ಮೊದಲೇ ಮಾಡಕ್ ಬರಲ್ಲ ನಿಮ್ಗೆ? ಬರ್ತಾ ಇದೆ, ಅದಕ್ಕೆ 2 ತಿಂಗಳು ಹಸ್ಕೊಂಡಿದ್ದೀನಿ ನಾನು. ಮೊದಲೆಲ್ಲ ತಿಂತಿದ್ದಲ್ಲ, ಊಟ ಮಾಡಕ್ ಆಗಲ್ಲ ಅಂದ್ಮೇಲೆ ಸುಮ್ಮನೆ ಇರ್ಬೇಕು. ಯಾಕೆ ಶೇಕ್ ಆಯ್ತು? ಏನ್ ಗೊತ್ತು? ನಾನು ಕೇಳಿದ್ರೆ ನಾನು ಏನೇ ಮತ್ತೆ ಡಾಕ್ಟರ್ ಉತ್ತರ ಹೇಳ್ಬೇಕು, ನೀವೆಲ್ಲ ಉತ್ತರ ಹೇಳೋದು. ನೀವೆಲ್ಲ ಉತ್ತರ ಹೇಳೋದು, ಡಾಕ್ಟರ್ ಉತ್ತರ ಹೇಳ್ಬೇಕು ಯಾಕೆ ಕೈ ನಡೀತಾ ಇದೆ ಅಂತ. ನಾನು ಸೈನ್ಸ್ ಓದಿದ್ದೇನಾ? ಏನಾಗತ್ತಪ್ಪ ನಾನ್ ವೆಜ್ ಕೊಟ್ರೆ ಏನಾಗತ್ತೆ? ತಿನ್ನಕ್ ಮನ್ಸು ಬರಲ್ವಾ? ತಿನ್ನಕ್ ಮನ್ಸಲ್ಲ. ತಿನ್ನಕ್ ಹೋದ್ರೆ ಏನಾಗತ್ತಪ್ಪ? ತಿನ್ನಕ್ ಹೋದ್ರೆ ನನ್ನಲ್ಲಿ ಏನೋ ಒಂಥರ ಈಗ ಆಡದ್ನಲ್ಲ ಅದೇ ನಿರ್ದರ್ಶನ ಮೇಡಮ್. ಈಗ ನೀವು ನಡ್ಕೊಳ್ಳುವಾಗ ನಿಮ್ ಒಳಗಡೆ ನನ್ನೊಳಗೆ ಏನ್ ಅನ್ಸುತ್ತೆ ಅಂದ್ರೆ ಮಾಂಸ ತಿನ್ನಕ್ ಒಳಗಡೆ ಸೇರಲ್ಲ, ತಿನ್ಬಾರ್ದು ಅಂತ ಮನಸ್ಸು ಪ್ರಚೋದನೆ ಕೊಡುತ್ತೆ, ಆ ತರ ಆಗುತ್ತೆ. ಸರಿ ಡಾಕ್ಟರ್, ಏನ್ ನಿಮ್ಮ ಅಸೆಸ್ಮೆಂಟ್ ಏನು? ಕ್ರೋನಿಕ್ ಕಾರ್ನಾಟ್ ಸಿಜೋಫ್ರೇನಿಯಾ. ಓಕೆ. ಕ್ರೋನಿಕ್ ಅಂದ್ರೆ 2 ವರ್ಷಕ್ಕಿಂತ ಹೆಚ್ಚು ಅವಧಿ ಮುಂದುವರೆದ್ರೆ ಅದಕ್ಕೆ ಕ್ರೋನಿಕ್. ಓಕೆ. ಪ್ಯಾರನಾಯ್ಡ್ ಅಂದ್ರೆ ಸಸ್ಪಿಷನ್. ಓಕೆ, ಸಂಶಯ. ಸಿಜೋಫ್ರೇನಿಯಾಗೆ ಕನ್ನಡದಲ್ಲಿ ಭ್ರಾಂತು ರೋಗ ಅಂತ. ಇದು ಯೋಚನೆಗೆ ಸಂಬಂಧಪಟ್ಟ ರೋಗ. ಇದೇ ಡಿಸಾರ್ಡರ್ ಆಫ್ ದಿ ಥಾಟ್. ಸರಿ ಸರಿ. ಇದೇನಾಗಿದೆ ಸೋಮಣ್ಣಂಗೆ ಅಂದ್ರೆ ಅವರ ಮೆದುಳಿನಲ್ಲಿ 2 ರಾಸಾಯನಿಕ ವಸ್ತುಗಳು ಹೆಚ್ಚಾಗಿವೆ. ಒಂದು ಡೋಪಮಿನ್ ಅಂತ, ಇನ್ನೊಂದು ಗ್ಲೂಟಮೇಟ್. ಸರಿ. ಇವೆರಡು ರಾಸಾಯನಿಕ ಪದಾರ್ಥಗಳು ಹೆಚ್ಚಾದಾಗ ಆ ರೀತಿ ಯಾರೋ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿದಾಗೆ, ಯಾರೋ ತೊಂದರೆ ಕೊಟ್ಟಂಗೆ ಈ ರನ್ನಿಂಗ್ ಕಾಮೆಂಟ್ ಬರುತ್ತೆ ನೋಡಿ, ಯಾರೋ ಮಾತನಾಡ್ತಾ ಇರೋ ಹಾಗೆ, ಕಿವಿಯಲ್ಲಿ ಮಾತಾಡ್ದಾಗೆ, ಕಂಟ್ರೋಲ್ ಮಾಡ್ದಂಗೆ, ಮನಸ್ಸಲ್ಲಿ ಬೇರೆಯವ್ರಿಗೆ ಗೊತ್ತಾದಾಗೆ, ಕಿವಿ ಒಳಗಿದ್ದಾಗೆ, ಕೇಳಿದಾಗೆ, ಯೋಚನೆ ಯಾರೋ ಹೊರಗಡೆ ನಾನು ಕೇಳಿದ್ದೆಲ್ಲದು ಅವರಿಗೆ ಆಗ್ತಾ ಇದೆ. ಇದು ರಾಸಾಯನಿಕ ವಸ್ತುಗಳು ನ್ಯೂರೋ ಟ್ರಾನ್ಸ್ಮಿಟರ್, ಅದು ಜಾಸ್ತಿ ಆಗಿದ್ರಿಂದ ಆ ರೀತಿ ಆಗುತ್ತೆ. ಸರಿ. ನಾನು ಶಿವ ಆದ್ರಿಂದ ನಾನು ಮಾಂಸಾಹಾರ ತಿನ್ನಬಾರ್ದು, ಸಸ್ಯಾಹಾರ ತಿನ್ನಬೇಕು, ಮನಸ್ಸನ್ನ ದೃಢ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಇದು ಬಂದಿರೋದು. ನಾವು ಔಷಧಿಗಳ ಮೂಲಕ ಇದನ್ನ ನಾವು ಈ ಹೆಚ್ಚಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು ನಾವು ನಾರ್ಮಲ್ ಲೆವೆಲ್ಗೆ ತಗೊಂಡ್ಬಂದು ಮೇಲ್ಗಡೆ ಇದ್ದಾವೆ. ಈಗ ಅದನ್ನು ಎಳೆದು ಬಿಟ್ಟು ನಾರ್ಮಲ್ ಲೆವೆಲ್ಗೆ ತಗೊಂಡ್ಬಂದ್ರೆ ಅವಾಗ ಸೋಮಣ್ಣಂಗೆ ಇದು ಗುಣ ಆಗುತ್ತೆ, ಅನುಮಾನ ಬರಲ್ಲ. ಎಲ್ಲೋ ಹುಡುಗಿ ಇದೋಳಲ್ವ, ಯಾರಿಗೂ ಗೊತ್ತಿಲ್ಲ ಎಷ್ಟು ದೂರ ಇದ್ದಾಳೋ ಆ ಹುಡುಗಿ ಮಾತಾಡ್ದಂಗೆ, ಆ ಹುಡುಗಿ ಮನಸ್ಸು ಕಂಟ್ರೋಲ್ ಮಾಡ್ದಂಗೆ, ಮನಸ್ಸಿನಲ್ಲಿ ಬರೋ ನಂದಲ್ಲ ಯೋಚನೆ ಬೇರೆ ಯಾರೋ ಹಾಕ್ತಾರೆ ಅನ್ನೋದು, ಯೋಚನೆ ಹೊರಗಡೆ ತೆಗೆದಾಗೋದು, ಯಾರೋ ತೊಂದರೆ ಕೊಡ್ತಾರೆ ಆ ಹುಡುಗಿ ಅನ್ನೋದು, ಅದೆಲ್ಲ ಸಂಶಯ ನಿವಾರಣೆ ಆಗುತ್ತೆ. ಇದು 1% ಜನಗಳಲ್ಲಿ ಇರುತ್ತೆ. ಹೊರಗಡೆ ಹೋಗಿ 100 ಜನ ಕೇಳಿದ್ರೆ ಅಲ್ಲಿ ಒಬ್ಬರಿಗೆ ಇರುತ್ತೆ, ಕಮ್ಮಿಯಾರು ಒಬ್ಬರಿಗೆ ಇರುತ್ತೆ. ಇದು ವಾಸಿಯಾಗ್ತಕ್ಕಂಥ ಕಾಯಿಲೆ ಇದು. ಔಷಧಿಗಳನ್ನು ಇವಾಗ 6 ವರ್ಷದಿಂದ ಸೋಮಣ್ಣಂಗೆ ಇರೋದ್ರಿಂದ ಇದು ಚಿಕ್ಕ ಗಿಡ ಇದ್ದದ್ದು ದೊಡ್ಡ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ಇದು ಬರೀ ಕೊಂಬೆ ಕಟ್ ಮಾಡಿದರೆ ಬುಡ ಇದ್ದು ಮತ್ತು ಕೊಂಬೆ ಬೆಳೀತಾನೆ ಇರುತ್ತೆ. ನಾವು ಬುಡ ಮೇಲೆ ಮಾಡಬೇಕು. ಬುಡ ಮೇಲೆ ಮಾಡೋದಕ್ಕೆ ಸುಮಾರು ಸಮಯ ಬೇಕಾಗ್ತದೆ. ಗುಳಿಗೆ ಕೊಟ್ಟ ತಕ್ಷಣ 2-3 ದಿವಸಕ್ಕೆ ಏಕದಮ್ ಕೂತ್ಕೊಂಡು ನಾವು ನಿಮ್ಮ ಇದ್ದಂಗೆ ಆಗಲ್ಲ. ಸರಿನಾ? ಔಷಧಿ ಕೊಡ್ಬೋದು, ನಾನು ವಾಸಿ ಮಾಡ್ತೀನಿ. ನಾನು ಹೇಳಿದಂಗೆ ಬಂದು ನಮ್ಮನ್ನು ಕಾಣಬೇಕು. ಒಂದು ವಿಚಾರ, ಎಷ್ಟು ದಿವಸದಲ್ಲಿ ನೀವು ಗುಣಪಡಿಸ್ಬೋದು ಅಂತ ಒಂದು ಭರವಸೆ ಕೊಡ್ತೀರಾ ನಮಗೆ? ಸೋಮ, ನಿನ್ನ ಪ್ರಶ್ನೆಗೆ ಯಾವ ಮನೋವೈದ್ಯನ ಉತ್ತರಿಸಲು ಸಾಧ್ಯವಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ನಿಮ್ ಬಹಳ ಅನುಭವ ಇರೋದ್ರಿಂದ, ಅನುಭವಸ್ಥರು ನೀವು, ಬಹಳ ವರ್ಷಗಳಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಈ ಕಾನ್ಫಿಡೆನ್ಸ್ ನಿಮ್ಗಿದೆ. ಈಗಿನ ವೈದ್ಯರು ವಾಸಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅಷ್ಟು ನೋವಾಗ್ಬಿಟ್ಟಿದೆ ಮೇಡಮ್, ಅದಕ್ಕೋಸ್ಕರ ವಾಸಿ ಮಾಡ್ತೀನಿ ಅಂತ ಅವ್ರು ಹೇಳುವಾಗ ಆ ನಂಬಿಕೆಯಿಂದ ನೀವು ಹೋಗ್ಬೇಕು. ವಾಸಿ ಆಗೋದು ಗ್ಯಾರಂಟಿ, ವಾಸಿ ಮಾಡ್ತೀವಿ, ಸ್ವಲ್ಪ ಸಮಯ ಬೇಕು. ನಿಮ್ಗೆ ಡಾಕ್ಟರ್ ಹೇಳ್ತಾ ಇರೋದ್ರಲ್ಲಿ ನಂಬಿಕೆ ಬರ್ತಾ ಇದೆ? ನೇರವಾಗಿ ಹೇಳಿ. ನಂಬಿಕೆ ಬರ್ತಾ ಇದೆ. ಮಾಟ ಮಂತ್ರ ಅದೆಲ್ಲ ಬಿಟ್ಟು ಬಿಡೋಣ ಮೇಡಮ್. ನೀವು ಸದ್ಯದ ಪರಿಸ್ಥಿತಿಲಿ ಡಾಕ್ಟರ್ ನಂಬಿ ಅಂತ ನಾನ್ ನಿಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ನೀವು ಡಾಕ್ಟರ್ ನಂಬಿ, ವಾಸಿ ಆಗತ್ತೆ. ಈಗ ಇವ್ರು ಡಾಕ್ಟರ್ ವಾಸಿ ಆಗಲ್ಲಪ್ಪ, ಇದು ಕಷ್ಟ ಇದೆ ಅಂತ ಹೇಳ್ಬಿಟ್ಟಿದ್ರೆ ನಾವು ಬೇರೆ ಕಡೆ ಹುಡುಕ್ಬೇಕು. ಇವ್ರು ವಾಸಿ ಆಗತ್ತೆ, ಗುಣಪಡಿಸುವ ಜವಾಬ್ದಾರಿ ನಂದು ಅಂತ ಹೇಳಿದ ಮೇಲೆ ಇನ್ನೇನ್ ಸಂಶಯಪ್ಪ ನಮ್ಗೆ. ನಾವು ಅವ್ರು ಹೇಳೋದನ್ನ ಪಾಲಿಸೋದು ಒಳ್ಳೇದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸೋಮಣ್ಣ ಬಹಳ ಬೇಗ ವಾಸಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಸೋಮಣ್ಣ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆಯಲು ಒಪ್ಪಿದ್ದು, ಅವನು ಅತಿ ಶೀಘ್ರದಲ್ಲಿ ಈ ಮಾನಸಿಕ ಕಾಯಿಲೆಯಿಂದ ಹೊರಬಂದು ನಮ್ಮ ನಿಮ್ಮಂತೆ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಬಾಳ್ವೆ ನಡೆಸಲಿ, ಅವನ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಮ್ಮ ಬದುಕು ಜಟಕಾ ಬಂಡಿಯ ತಂಡ ಹಾರೈಸುತ್ತದೆ. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸುವ ಸಮಯ ಬಂದಿದೆ.